ಹಲೋ ನಮಸ್ಕಾರ. ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಬದಲಾದಂತಹ ಜೀವನ ಶೈಲಿ ಹಾಗೂ ಕಾಲಘಟ್ಟದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತಾ ಇರ್ತವೆ. ಅದರಲ್ಲೂ ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಅಂತೂ ಅನೇಕ ಸಮಸ್ಯೆಗಳು ಬಾಧಿಸುತ್ತೆ. ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು, ಅಥವಾ ವೇಸಿಂಗ್, ಅಸ್ತಮಾ ಇರ್ಬೋದು, ಅಥವಾ ನ್ಯೂಮೋನಿಯಾ ಇರ್ಬೋದು. ಯಾಕೆ ಹಾಗಾದ್ರೆ ಇಷ್ಟು ಕಾಮನ್ ಆಗ್ತಾ ಇದೆ? ಅದರಲ್ಲೂ ಕೂಡ ಒಂದು ರೂಮಲ್ಲಿ 4 ಜನ ಇರ್ತಾರೆ ಅಂತ ಹೇಳಿದ್ರೆ ಒಬ್ಬರಿಗೆ ಅಟ್ಲೀಸ್ಟ್ ಇಂತಹ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತೆ. ಇಷ್ಟು ಕಾಮನ್ ಆಗಿ ಇಂಡಿಯಾದಲ್ಲಿ ಯಾಕೆ ಇದು ವೇಗವಾಗಿ ಹಬ್ತಾ ಇದೆ? ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಡಾಕ್ಟರ್ ಗಣೇಶ್ ಅವರೇ, ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ತೆ ಮೇಡಮ್. ಸೊ ನಾನು ಈಗಷ್ಟೇ ಹೇಳ್ತಾ ಇದ್ದೆ ಆರಂಭದಲ್ಲಿ, ಅಂದರೆ ನಮ್ಮ ಜೀವನ ಶೈಲಿ ಬದಲಾಗಿದೆಯೋ ಅಥವಾ ನಾವಿರುವಂತಹ ಸರೌಂಡಿಂಗ್ ಚೇಂಜ್ ಆಗಿದೆಯೋ ಗೊತ್ತಿಲ್ಲ, ಬಟ್ ತೀರಾ ಕಾಮನ್ ಆಗಿ ಲಂಗ್ ರಿಲೇಟೆಡ್ ಇಶ್ಯೂಸು ಅಥವಾ ಲಂಗ್ಸ್ ಡ್ಯಾಮೇಜ್ ಆಗಿರುವಂತಹ ಇಶ್ಯೂಸನ್ನು ನಾವು ಕೇಳ್ಪಡ್ತಾ ಇರ್ತೀವಿ. ಸೊ ಎಷ್ಟು ರೀತಿಯ ಡ್ಯಾಮೇಜಸ್ ಇದೆ ಯೂಶಲಿ ಆಗತ್ತೆ ಬಾಡಿನಲ್ಲಿ, ಮತ್ತು ಯಾಕೆ ಆಗ್ತದೆ ಇಷ್ಟು ಫ್ರೀಕ್ವೆಂಟ್ ಆಗಿ ಅಂತ? ಸೊ ಇದನ್ನು ಅರ್ಥ ಮಾಡ್ಕೊಳೋದು ನಿಜವಾಗ್ಲೂ ನಮಗೆ ಇಂಪಾರ್ಟೆಂಟ್ ಮಾಹಿತಿ ಬೇಕೇ ಬೇಕು ಎಲ್ಲರಿಗೂ. ಯಾಕಂತಂದರೆ ಇವತ್ತು ನಮ್ಮದು ಲೈಫ್ ಸ್ಟೈಲ್ ತುಂಬ ಮಾಡಿಫೈ ಆಗ್ತಾ ಇದೆ. ಇವಾಗ ಎಲ್ಲೇ ನೋಡಿದ್ರು ನೀವು ದಟ್ಟನೆಯ ಹೊಗೆ ಸೋಸುವ ಫ್ಯಾಕ್ಟ್ರೀಸ್ ಆಗಲಿ, ಟ್ರಾಫಿಕ್ ಪೊಲ್ಯೂಷನ್ ಆಗಲಿ, ಅಥವಾ ನಾವು ಎಲ್ಲೂ ನಾವು ನೋಡಿ ದಿನ ಊಟ ಮಾಡುವ ಆಹಾರ ಅರೌಂಡ್ 500 to 1 kg ಆಗಿದ್ರೆ, ಕುಡಿಯುವ ನೀರು 2 ಲೀಟರ್ಸ್ ಆಗಿದ್ರೆ, ಬಟ್ ಸೇವಿಸುವ ಗಾಳಿ 22,000 ಲೀಟರ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಕಾಳಜಿ ತಗೋಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಗಾಳಿ ಡೈರೆಕ್ಟಾಗಿ ನಮ್ಮ ಲಂಗ್ಸ್ನೇ ಎಫೆಕ್ಟ್ ಮಾಡೋದು. ಸೊ ಲಂಗ್ ಡ್ಯಾಮೇಜ್ ಬಗ್ಗೆ ಎಲ್ಲರಿಗೂ ಇವತ್ತು ಅರಿವು ಮೂಡಲೇಬೇಕಾಗಿದ್ದಂಥ ಪರಿಸ್ಥಿತಿ ಬಂದಿದೆ. ಇದರಲ್ಲಿ ಲಂಗ್ ಡ್ಯಾಮೇಜ್ ಅಂತಂದರೆ ಏನು, ಅದರಲ್ಲಿ ಎಷ್ಟು ಸಮಸ್ಯೆಗಳಿದೆ? ಲಂಗ್ ಡ್ಯಾಮೇಜ್ ಅಂತಂದರೆ ವೀಸಿಂಗ್ ಸಮಸ್ಯೆ ಆಗಿರಬಹುದು, ನ್ಯೂಮೋನಿಯಾ ಕಾಯಿಲೆ ಆಗಿರ್ಬೋದು, ಅಥವಾ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಗೊರಕೆಯ ಸಮಸ್ಯೆ ಆಗಿರ್ಬೋದು, ಫಾರಿನ್ ಬಾಡಿ ಆಸ್ಪಿರೇಷನ್ ಆಗಿರ್ಬೋದು, ವೆಂಟಿಲೇಟರ್ ಹೋಗುವಂತಹ ಕ್ರಿಟಿಕಲ್ ಕೇರ್ ನ್ಯೂಮೋನಿಯಾಸ್ ಆಗಿರ್ಬೋದು, ಅಥವಾ ಲಂಗ್ ಎಫ್ಯೂಷನ್ ಆಗಿರ್ಬೋದು. ಈ ಥರ ಸುಮಾರು ಕಾಯಿಲೆಗಳು ಲಂಗ್ ಡ್ಯಾಮೇಜಲ್ಲಿ ನಾವು ನೋಡಲು ಇಷ್ಟಪಡ್ತೀವಿ. ಇದರಲ್ಲಿ ನಾನು ಮೊದಲನೆಯದಾಗಿ ವೀಸಿಂಗ್ ಸಮಸ್ಯೆಯನ್ನು ವಿಸ್ತಾರವಾಗಿ ಹೇಳಲು ಇಷ್ಟಪಡ್ತೀನಿ. ವೀಸಿಂಗ್ ಸಮಸ್ಯೆ ಅಂತ ಬಂದಾಗ ಅಸ್ತಮಾ ಮತ್ತೆ COPD ಇವು 2 ಮೇಜರ್ ಇಶ್ಯೂಸ್ ಆಗುತ್ತೆ. ಸೊ ಅಸ್ತಮಾ ಅಂದ್ರೆ ಏನು? ಎಲ್ಲರಿಗೂ ಇದೊಂದು ದೊಡ್ಡ ಒಂದು ಮಿತ್ಸ್ ಅಂಡ್ ಬಿಲೀಫ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲ ವೀಸಿಂಗು ಅಸ್ತಮಾನ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ವೀಸಿಂಗ್ ಅಂದ್ರೆ ಏನು, ಅಥವಾ ಈ ವೀಸಿಂಗ್ ಅನ್ನೋದು ಎದರಿಂದ ಆಗುತ್ತೆ? ಸೊ ವೀಸಿಂಗ್ ಅನ್ನೋದು ಒಂದು ಅಲರ್ಜಿ. ಸೊ ಅಲರ್ಜಿ ಅಂದ್ರೆ ಏನು? ಅಲರ್ಜಿ ಅಂದ್ರೆ ನಿಮಗೆ ಆಗದೇ ಇರೋ ಯಾವುದೇ ಒಂದು ಸಬ್ಸ್ಟೆನ್ಸ್ ನಿಮ್ಮ ಬಾಡಿ ಅದ್ರ ಹತ್ರ ಹೋದಾಗ ನಿಮ್ಮ ಬಾಡಿ ಅದನ್ನ ಇಷ್ಟಪಡೋದಿಲ್ಲ, ಅದನ್ನು ಹೊರಗಡೆ ತೆಗೆದಕ್ಕೆ ಟ್ರೈ ಮಾಡುತ್ತೆ. ಹೇಗೆ ತೆಗೆದಾಗುತ್ತೆ? ಸ್ನೀಸ್ ಮಾಡೋದ್ರಿಂದ, ವೀಸಿಂಗ್ ಮಾಡೋದ್ರಿಂದ, ಇಚ್ಚಿಂಗ್ ಮಾಡೋದ್ರಿಂದ, ಅಥವಾ ಕೆಮ್ಮೋದ ಮುಖಾಂತರ ನಿಮ್ಮ ಬಾಡಿಯಿಂದ ರೆಸ್ಪಾನ್ಸ್ ಮಾಡುತ್ತೆ. ಸೊ ಆವಾಗ ಆ ಮನುಷ್ಯ ಅದರಿಂದ ಸಫರ್ ಆಗ್ತಾ ಇರ್ತಾನೆ. ಸೊ ಈ ಡಿಸೀಸ್ನ ಕ್ಯೂರ್ ಮಾಡೋದ್ರಲ್ಲಿ ನಿಮಗೆ ಆಗದೆ ಇರುವ ಅಲರ್ಜನ್ ಟ್ರಿಗರ್ ಯಾವುದು ಅಂತ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಸಮಸ್ಯೆ ಏನಾಗುತ್ತೆ? ನಮ್ಮ ಒಳಗಡೆ ವೀಸಿಂಗ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ, ನಮ್ದು ಏರ್ವೇಸ್ ಅಂತ ಇರುತ್ತೆ ಒಳಗಡೆ, ಟ್ರೇಕಿಯಾ, ವಿಂಡ್ ಪೈಪ್, ಬ್ರಾಂಕಸ್, ಸ್ಮಾಲ್ ಏರ್ವೇಸ್ ಇರುತ್ತೆ. ಆ ಏರ್ವೇಸಲ್ಲೆಲ್ಲ ಏನಾಗುತ್ತೆ? ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕಫ ಕೂಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಫ ಬ್ಲಾಕ್ ಮಾಡಿ ಗಾಳಿ ಓಡಾಡಕ್ಕೆ ಬಿಡೋದಿಲ್ಲ. ಅವಾಗ ಉಸಿರು ವಿಜಿಲಿಂಗ್ ತರ ಶಬ್ದ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಮಸ್ಯೆ ಬಂದಾಗ ನಾವು ವೀಸಿಂಗ್ ಅಂತ ಕರಿತೀವಿ. ಇದನ್ನ ಹೇಗೆ ಟ್ರೀಟ್ ಮಾಡೋದು? ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅಂದ್ರೆ, ಎಲ್ಲಿ ಸಮಸ್ಯೆ ಇದೆ ಆ ಶ್ವಾಸನಾಳ ಏನಿದೆ ಅಲ್ಲಿಗೆ ಮೆಡಿಸಿನ್ ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡಬೇಕು. ಇದಕ್ಕೆ ಟ್ರೀಟ್ಮೆಂಟ್ ಬರೋದೇ ಇನ್ಹೇಲರ್ ಇಂದ. ಸೊ ಈ ಇನ್ಹೇಲರ್ ಬಗ್ಗೆ ಎಲ್ಲರಿಗೂ ತುಂಬಾ ಮಿಸ್ಬಿಲೀಫ್ ಇದೆ. ಅದೇನು, ಇನ್ಹೇಲರ್ ತಗೊಂಡ್ರೆ ನಮಗೆ ಹ್ಯಾಬಿಟ್ ಆಗ್ಬಿಡುತ್ತಾ, ಅದು ಆಗುತ್ತಾ, ಇದು ಆಗುತ್ತಾ ಅಂತ. ಸೊ ಇನ್ಹೇಲರ್ಸ್ ಅಲ್ಲಿ 3 ವಿಧ ಇರುತ್ತೆ. ನೆಬುಲೈಸೇಷನ್ ಆಗಿರ್ಲಿ, ರೋಟಾಕ್ಯಾಪ್ ಇನ್ಹೇಲರ್ ಆಗಿರ್ಲಿ, ಪಂಪ್ ಇನ್ಹೇಲರ್ ಅಂತ ಬರುತ್ತೆ. ಇದು ಸೈಂಟಿಫಿಕಲಿ ಮೇಡ್ ಡಿವೈಸ್. ಇದು ಸೈಂಟಿಫಿಕ್ ಇಂದ ಮಾಡಿರುವಂತಹ ಡಿವೈಸ್. ಈ ಡಿವೈಸ್ ಏನ್ ಮಾಡುತ್ತೆ? ಮೆಡಿಸಿನ್ ನ ಗಾಳಿ ಮುಖಾಂತರ ನಮ್ಮ ಶ್ವಾಸನಾಳಕ್ಕೆ ಕಳಿಸುತ್ತೆ ಅಷ್ಟೇ. ಸೊ 3 ಮಿತ್ಸ್ ನಾ ಜನರಿಗೆ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಈ ಪಂಚ್ಲೈನ್ ನೆನ್ಪಿಟ್ಕೊಳ್ಳಿ. ಇನ್ಹೇಲರ್ಸ್ ಯಾವತ್ತು ನಿಮಗೆ ಹ್ಯಾಬಿಟ್ ಆಗೋದಿಲ್ಲ. ಇನ್ಹೇಲರ್ಸ್ ತಗೊಳೋದ್ರಿಂದ ನಿಮ್ಗೆ ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇನ್ಹೇಲರ್ಸ್ ನಿಮಗೆ ಲೈಫ್ ಲಾಂಗ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಇಂಪಾರ್ಟೆಂಟ್ ಮಾಹಿತಿನ ನೀವು ಯಾವತ್ತೂ ಇಟ್ಕೋಬೇಕು. ಇದು ನಾವು ಇನ್ಹೇಲರ್ಸ್ನ ಚಿಕ್ಕ ಪಾಪುಗಳಿಂದ ಹಿಡಿದು ಪ್ರೆಗ್ನೆಂಟ್ ವುಮನಿಂದ ಹಿಡಿದು ಯಾವುದೇ ಕೆಮ್ಮಿನ ವೀಸಿಂಗ್ ಸಮಸ್ಯೆ ಬಂದಾಗ ವಯಸ್ಸು ಅಜ್ಜ ತಾತಂದಿರ ತನಕ ಎಲ್ಲರಿಗೂ ಕೊಡ್ತೀವಿ. ಇಟ್ ಈಸ್ ವೆರಿ ಸೇಫ್ ಟು ಯೂಸ್ಫುಲ್, ಸೇಫ್ ಆಗಿ ಯೂಸ್ ಆಗುತ್ತೆ. ಓಕೆ, ಈಗ ಸಾಮಾನ್ಯವಾಗಿ ಅಸ್ತಮಾ ಇದ್ದವ್ರದ್ದು ಒಂದು ಭಯ ಇರುತ್ತೆ. ಏನು ಭಯ ಅಂತ ಹೇಳಿದ್ರೆ, ನನ್ನ ಮಕ್ಕಳಿಗೂ ಬರುತ್ತಾ ಇದು ಅಂತ ಒಂದು ಭಯ, ಅಥವಾ ನಮ್ಮಲ್ಲಿ ಯಾರೋ ಹೆರಿಡೇಟರಿ ಫ್ಯಾಕ್ಟರ್ ಏನಾದರೂ ಇದು ಇಂಪಾರ್ಟೆಂಟ್ ಆಗುತ್ತಾ, ಜೀನ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತಾ ಅಸ್ತಮಾಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಪ್ರಶ್ನೆ ಇರುತ್ತೆ. ಅದಕ್ಕೆ ಉತ್ತರ ಕೊಡೋದಾದ್ರೆ, ಸೊ ಈಗ ಅಸ್ತಮಾ ಅನ್ನೋದು ಜೆನೆಟಿಕಲಿ ಬಂದೇ ಬರುತ್ತೆ ಅಂತ ಅನ್ನೋದೇನಿಲ್ಲ. ಈಗ
ತಂದೆ ಒಬ್ಬರಿದ್ರೆ ಮಕ್ಕಳಿಗೆ 25% ಚಾನ್ಸ್ ಇರ್ಬೋದು ಆ ವೀಸಿಂಗ್ ಸಮಸ್ಯೆ ಬರೋದು. ಅಥವಾ ತಂದೆ ತಾಯಿ ಇಬ್ಬರಿಗೂ ಸಮಸ್ಯೆ ಇದ್ರೆ ಅಥವಾ ಅಜ್ಜ ತಾತಿಂದ್ರೆ ಯಾರಿಗಾದ್ರೂ ಇತ್ತಂತಂದ್ರೆ ಸೊ ಅದ್ರ ಶೇಕಡ ಜಾಸ್ತಿ ಆಗ್ತಾ 50% 60% ಜಾಸ್ತಿ ಆಗುತ್ತೆ. ಬಟ್ ಬರಲೇಬೇಕು ಬಂದೇ ಬರುತ್ತೆ ಅಂತ ಏನಿಲ್ಲ. ನಾನು ಹೇಳಿದ್ನಲ್ಲ, ಈ ಟ್ರಿಗರ್ ಸಮಸ್ಯೆಗಳನ್ನ ನೀವು ದೂರ ಇಟ್ಟರೆ, ಯಾವ್ದು ಇವು ಟ್ರಿಗರ್ಸ್, ಕೋಲ್ಡ್ ಟ್ರಿಗರ್ಸ್ ಇರ್ಬೋದು, ಫುಡ್ ಅಲ್ಲಿ ಟ್ರಿಗರ್ಸ್ ಇರ್ಬೋದು, ಅಥವಾ ಪೋಲನ್ ಟ್ರಿಗರ್ಸ್ ಇರ್ಬೋದು, ಅಥವಾ ವೈರಲ್ ಇನ್ಫೆಕ್ಷನ್ಸ್ ಇರ್ಬೋದು. ಈ ಟ್ರಿಗರ್ಸ್ ಇಂದ ದೂರ ಇರಬೇಕು. ಫುಡ್ ಅಲ್ಲಿ ನನಗೆ ಎಲ್ಲರೂ ಕೇಳ್ತಾರೆ ಯಾವ ಟ್ರಿಗರ್ಸ್ ಜಾಸ್ತಿ ಆಗುತ್ತೆ? ಮೊಸರು, ಮಜ್ಜಿಗೆ, ಸೌತೆಕಾಯಿ, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಕಲ್ಲಂಗಡಿ ಹಣ್ಣು. ಇಂಥವು ಕೆಮ್ಮು ಬಂದಾಗ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕೋಲ್ಡ್ ಅಗ್ರಿವೇಟ್ ಆಗಿ ಬ್ರಾಂಕೋಸ್ಪಾಸಮ್ ಇನ್ನೂ ಜಾಸ್ತಿ ಆಗುತ್ತೆ. ಅಥವಾ ವೈರಲ್ ಇನ್ಫೆಕ್ಷನ್ ಪ್ರತಿ ವರ್ಷ ಈ ಮಳೆಗಾಲ ಬರೋ ಸ್ಟಾರ್ಟ್ ಆದಾಗ ಎಲ್ಲರಿಗೂ ಒಂದು ರೌಂಡ್ ಕೆಮ್ಮು ನೆಗಡಿ ಬಂದೇ ಬರುತ್ತೆ. ಫ್ಲೂ ಅಂತ ಹೇಳ್ತೀವಿ. ನಾರ್ಮಲ್ ಸ್ಟ್ರಾಂಗ್ ಆಗಿದ್ದವರು, ಸ್ಟೆಮಿನಾ ಚೆನ್ನಾಗಿದ್ದವರು, ವಯಸ್ಕರಿದ್ದವರಿಗೆ ಒಂದು ದಿವಸ ಕೆಮ್ಮು ನೆಗಡಿ ಬಂದೋಗುತ್ತೆ. ಆದರೆ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಇದ್ದವರಿಗೆ ಅವರು ತುಂಬಾ ಸಿವಿಯರ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಸೊ ಈ ತರ ಟ್ರಿಗರ್ಸ್ನ ದೂರ ಇಟ್ಟರೆ ನೀವು ಈ ಅಸ್ತಮಾ ಆಗಲಿ, ವೀಸಿಂಗ್ ಸಮಸ್ಯೆ ಆಗಲಿ ಟ್ರೀಟ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು, ಕ್ಯೂರ್ ಕೂಡ ಮಾಡ್ಬೋದು. ಕೆಲವರಿಗೆ ಈಗ ಕೆಮ್ಮು ಬರ್ತಾ ಇರುತ್ತೆ, ಅಂದ್ರೆ ಡ್ರೈ ಕಾಫ್ ಇರುತ್ತೆ, ಒಂದು 3-4 ತಿಂಗಳು ಕಂಟಿನ್ಯೂ ಆಗ್ತಿರುತ್ತೆ. ಸೊ ಅದು ಅಸ್ತಮಾಗ್ ಲೀಡ್ ಆಗುತ್ತೆ ಅಥವಾ ಅಸ್ತಮಾದ ಒಂದು ಭಾಗನ, ಅದು ಹೇಗೆ ಅಂತ? ಇಲ್ಲ, ಎಲ್ಲಾ ಕೆಮ್ಮುಗಳು ಅಸ್ತಮಾ ಅಲ್ಲ. 1000 ರೀತಿ ಕೆಮ್ಮುಗಳಿದಾವೆ. ಸೊ ಪ್ರತಿಯೊಂದು ಕೆಮ್ಮಿಗೂ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಅದಕ್ಕಾಗಿ ಕೆಮ್ಮಿನ ಡಾಕ್ಟರ್ ಅಂತ, ಪಲ್ಮನಾಲಜಿಸ್ಟ್ ಅಂತ ನಿಮಗೆ ಎಲ್ಲೆಡೆ ಬೆಂಗಳೂರಲ್ಲಿ ಎಲ್ಲ ಸಿಗ್ತಾರೆ. ಈ ಸ್ಪರ್ಶ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಇಬ್ಬಿಬ್ರು ಪಲ್ಮನಾಲಜಿಸ್ಟ್, ಕಾಫ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಇಲ್ಲಿ ಬಂದಾಗ ನಾವ್ ಏನ್ ಮಾಡ್ತೀವಿ, ನಿಮ್ ಕೆಮ್ಮು ಎಲ್ಲಿಂದ ಬರ್ತಾ ಇದೆ? ಲಂಗ್ಸ್ ಇಂದ ಬರ್ತಾ ಇದೆನಾ, ಪ್ಲೂರಾ ಇಂದ ಬರ್ತಾ ಇದೆನಾ, ಚೆಸ್ಟ್ ವಾಲ್ ಇಂದ ಬರ್ತಾ ಇದೆನಾ, ಅಲರ್ಜಿಯಿಂದ ಬರ್ತಾ ಇದೆನಾ, ಮತ್ತೆ ಯಾವ್ದ್ರಿಂದ ಬರ್ತಿದೆ ಅಂತ ಅನಲೈಸ್ ಮಾಡ್ತೀವಿ. ಸೊ ಸುಮ್ಮನೆ 1-2-3 ತಿಂಗಳಿಂದ ಕೆಮ್ಮಿತ್ತು ಅಂತ ಹೇಳಿ, ಕ್ಯಾನ್ಸರು ಅಂತ ಹೇಳಿ ನಾವು ಸುಮ್ಮನೆ ಅದ್ರ ಬಗ್ಗೆ ಭಯಭೀತ ಆಗಿರಬಾರ್ದು. ನಾವು ರಿಸ್ಕ್ ಫ್ಯಾಕ್ಟರ್ಸ್ನ ಯೋಚನೆ ಮಾಡಬೇಕು. ಇವಾಗ ನೋಡಿ, ಯಾವ್ದೋ ಒಂದು ಸೆಲೆಬ್ರಿಟೀಸ್ ಯಾರಿಗೋ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಜನ ಆವಾಗ ಎಚ್ಚೆತ್ಕೊಳ್ತಾರೆ. ಅದು ಅಲ್ಲ, ಆಕ್ಚುಲಿ ರೋಗ ಬರುವ ಮುನ್ನವೇ ನಾವು ಎಚ್ಚರಿಕೊಂಡು ಅದನ್ನ ಹೇಗೆ ತಡೆಗಟ್ಟಬೇಕು ಅಂತ ಹೇಳಿ ತಿಳಿದುಕೊಳ್ಳುವುದೇ ಇವತ್ತಿನ ನಮ್ಮ ಪ್ರೋಗ್ರಾಮ್ ಇದ ನಿಟ್ಟಿನ ಇದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ವೀರಪ್ಪ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ವೀರಪ್ಪ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ವೀರಪ್ಪ ಅವರು, ಹೇಳಿ. ಇನ್ಹೇಲರ್ ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಕೋಬೇಕಾಗತ್ತಾ, ಮಧ್ಯೆ ಸ್ಟಾಪ್ ಮಾಡ್ಬೋದಾ? ಹೌದು, ಇನ್ಹೇಲರ್ನ ಸ್ಟಾಪ್ ಮಾಡ್ಬೋದು. ಅದು ಏನು ಲೈಫ್ ಲಾಂಗ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಅದನ್ನ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ಅದು ಕಾಯಿಲೆ ಪೂರಾ ಗುಣ ಆಗಿರೋದಿಲ್ಲ. ಅದನ್ನ ಟೇಪರ್ ಮಾಡ್ತೀವಿ. ಈಗ 200 ಮೈಕ್ರೋಗ್ರಾಮ್ ಕೊಟ್ಟಿದ್ರೆ 100ಕ್ಕೆ ತರ್ತೀವಿ, 100ರಿಂದ 50ಕ್ಕೆ ತರ್ತೀವಿ. ಸ್ಲೋ ಆಗಿ ಆಮೇಲೆ 1 ದಿವಸ ಬಿಟ್ಟು 1 ದಿವಸ ತಗೊಳಕ್ ಹೇಳ್ತೀವಿ, 2 ದಿವಸ ಬಿಟ್ಟು 1 ದಿವಸ ತಗೊಳಕ್ ಹೇಳ್ತೀವಿ. ಆಮೇಲೆ ಸ್ಲೋ ಆಗಿ ಸ್ಟಾಪ್ ಮಾಡ್ತೀವಿ. ರೈಟ್. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿನ ನೀವು ಪಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಆ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ. ಈಗ ಶ್ರೀಧರ್ ಅಂತ ಕಾಲ್ ಮಾಡಿದ್ರೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಸರ್ ನನಗೆ 4 ಮಂತ್ಸ್ ಇಂದ ಕಫದ ಸಮಸ್ಯೆ ಇದೆ. ಓಕೆ. ಕಫ ಕಡಿಮೆನೇ ಆಗ್ತಾ ಇಲ್ಲ. ಓಕೆ. ಇದು ಲಂಗ್ ಸ್ಪೆಷಲಿಸ್ಟ್ ಹತ್ರ ಟ್ಯಾಬ್ಲೆಟ್ ತಗೊಂಡೆ. ಓಕೆ. ಅರೌಂಡ್ 1 ಮಂತ್ ಇಂದ ಟ್ಯಾಬ್ಲೆಟ್ ಅಲ್ಲಿ ಇದ್ದೀನಿ. ಓಕೆ. ಬಟ್ ಕಫ ಕಡಿಮೆ ಆಗ್ತಾ ಇಲ್ಲ. ಮತ್ತೇನು ಅಂದ್ರೆ ಈಗ ಹಾರ್ಡ್ ಆಗ್ಬಿಟ್ಟು ಪೇನ್ ಆದಂಗೆ ಆಗುತ್ತೆ. ಓಕೆ. ಅಂದ್ರೆ ಕ್ಯಾಚ್ ಆದಂಗೆ. ಓಕೆ. ಈಗ ಟ್ಯಾಬ್ಲೆಟ್ ಬಂದ್ಬಿಟ್ಟು ಓಕೆ, ಕೋರೋಫಾರ್ಲು ಮತ್ತೆ ಇದನ್ನೆಲ್ಲ ತಗೋತಾ ಇದ್ದೀನಿ. ಫೈನ್. ಸರ್, ಈಗ ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಮೊದಲನೇದು ಬಂದಾಗ್ಲ ನಾವು ಯಾರಿಗೂ ದೊಡ್ಡ ದೊಡ್ಡ ಟೆಸ್ಟ್ಗಳು ಮಾಡಕ್ ಹೋಗೋದಿಲ್ಲ. ಫಸ್ಟ್ ಮಾತ್ರೆ ಔಷಧಿಗಳು ಕೊಡ್ತೀವಿ. ಅದು ಕಡಿಮೆ ಆಗಿದಾಗ ನಿಮ್ಗೆ ನೆಕ್ಸ್ಟ್ ಪಲ್ಮರಿ ಫಂಕ್ಷನ್ ಟೆಸ್ಟ್ ಆಗಿರ್ಬೋದು, ಎಕ್ಸ್ರೇ, ಸಿಟಿ ಸ್ಕ್ಯಾನ್ ಆಗಿರ್ಬೋದು, ನೀವು ನೋಡ್ಬೇಕು ನಿಮ್ದು ಕೆಮ್ಮು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಕಫ ಪರೀಕ್ಷೆ ಒಳಪಡಿಸ್ಬೇಕಾಗುತ್ತೆ. ಅಥವಾ ನಮ್ಮ ಹತ್ರ ಬ್ರಾಂಕೋಸ್ಕೋಪಿ ಅಂತ ಇದೆ, ಅದು ಲಂಗ್ ವಾಶ್ ಕೂಡ ಮಾಡ್ಬೋದು. ಲಂಗ್ ವಾಶ್ ಮಾಡಿ ಆ ಕಫನ ಪರೀಕ್ಷೆ ಮಾಡಿದಾಗ ಯಾಕೆ ಬರ್ತಾ ಇದೆ, ಏನಾದರೂ ಇನ್ಫೆಕ್ಷನ್ ಇದೆನಾ, ಮತ್ತೇನಾದರೂ ಇದೆನಾ ಅಂತ ನೋಡ್ಬಿಟ್ಟು ಅನಲೈಸ್ ಮಾಡಿದಾಗ ಅದು ಟ್ರೀಟ್ಮೆಂಟ್ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಈಗ ಸುರೇಶ್ ಅಂತ ಕಾಲ್ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಬಳ್ಳಾರಿ ಡಿಸ್ಟ್ರಿಕ್ಟ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ಸರ್ ಕಫ 2 ವಾರದಿಂದ ಇದೆ. ಓಕೆ. ಕಡಿಮೆನೆ ಆಗ್ತಾ ಇಲ್ಲ. ಓಕೆ. ಸಿರಪ್ ಇದು ಟ್ಯಾಬ್ಲೆಟ್ ತಗೊಂತಾ ಇದೆ. ಎಸ್. ಯಾವ್ದಾದ್ರು ಸಿರಪ್ ಅಸ್ಟಕೈಂಡ್ ಅಂತೇಳಿ ಇದು ಸಿರಪ್ ತಗೊಂತಾ ಇದೆ. ಎಸ್. 2 ವಾರದಿಂದ ಕಡಿಮೆನೆ ಆಗ್ತಾ ಇಲ್ಲ. ಜ್ವರ ಬಂದಿತ್ತಾ ಸರ್ ನಿಮಗೆ? ಜ್ವರ ಇತ್ತು, ಹೌದು. ಎಸ್. ಇದು ನನಗೆ ಇವ್ರದ್ದು ಡಯಾಗ್ನೋಸಿಸ್ ಪೋಸ್ಟ್ ವೈರಲ್ ಬ್ರಾಂಕೈಟಿಸ್ ಅನ್ಸುತ್ತೆ. ಮೋಸ್ಟ್ಲಿ ಇವ್ರಿಗೆ ಏನಾಗಿರ್ಬೋದು, 1 ದಿವಸದ ಕಾಲ ಕೆಮ್ಮು, ನೆಗಡಿ, ಜ್ವರ ಬಂದಿರುತ್ತೆ.
ತದನಂತರ 15 ದಿವಸಗಳ ಕಾಲ ಏನು ಕೆಮ್ಮು ಬರುತ್ತೆ ಅದು ಏನು ಮಾಡಿದರೂ ಕಡಿಮೆ ಆಗೋದಿಲ್ಲ. ಇದು ಪೋಸ್ಟ್ ವೈರಸ್ ಬಂದ್ಬಿಟ್ಟು ಇನ್ಫೆಕ್ಷನ್ ಮಾಡಿ ಡ್ಯಾಮೇಜ್ ಮಾಡಿ ಏರ್ವೇಲ್ ಅದು ಸತ್ತೋಗ್ಬಿಡುತ್ತೆ. ಆದರೆ ಡ್ಯಾಮೇಜ್ ಮಾಡಿರೋದು ಏರ್ವೇಲ್ ಡ್ಯಾಮೇಜ್ ಆಗಿರೋದ್ರಿಂದ ಕಫ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ, ಅದಕ್ಕೆ ಈ ಥರ ಕೆಮ್ಮು ಬರ್ತಾನೆ ಇರ್ತದೆ. ಈ ಥರ ಪ್ರಾಬ್ಲಮ್ ಇರೋರಿಗೆ ನಾವು ಇನ್ಹೇಲ್ಡ್ ನೆಬುಲೈಸೇಷನ್ ಕೊಡ್ತೀವಿ. ಅವರಿಗೆ ಇನ್ನೂ ಬೇರೆ ಥರ ಇನ್ಹೇಲ್ಡ್ ಮ್ಯೂಕೋಲೈಟಿಕ್ ಮಾತ್ರೆಗಳು ಬರುತ್ತೆ. ಅಂದರೆ ಈ ಕಫವನ್ನು ಕರಗಿಸುವಂಥ ಒಂದು ಗ್ಲಾಸ್ ನೀರಲ್ಲಿ ಮೆಲ್ಟ್ ಆಗುವಂಥ ಒಂದು ಟ್ಯಾಬ್ಲೆಟ್ ಬರುತ್ತೆ, ಅದನ್ನು ಕೊಟ್ಟು ಕ್ಲೀನ್ ಮಾಡ್ತೀವಿ. ಇದಕ್ಕಿಂತಲೂ ಜಾಸ್ತಿ ಇದ್ದರೆ ಬ್ರಾಂಕೋಸ್ಕೋಪಿ ಮಾಡಿ ಲಂಗ್ ವಾಶ್ ಮಾಡಿ ಆ ಕಫನ ಹೊರಗಡೆ ತೆಗೆದು ನಾವು ಅವರಿಗೆ ಲಂಗ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಮೇಡಮ್ ಇವತ್ತು ಹೇಳೋದಾದರೆ ರೈಟ್, ಧನ್ಯವಾದ ಸುರೇಶ್ ಕಾಲ್ ಮಾಡಿದ್ದಕ್ಕಾಗಿ. ಈಗ ಡಾಕ್ಟರ್ ಇನ್ನೊಂದು ಪ್ರಶ್ನೆ ಅದ್ರ ಜೊತೆ ಆ್ಯಡ್ ಮಾಡಿಬಿಡ್ತೀನಿ. ಸೊ ಸಾಮಾನ್ಯವಾಗಿ ಈಗ ಲಂಗ್ ಕ್ಯಾನ್ಸರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಕ್ಯಾನ್ಸರ್ಸ್ ಇನ್ ದ ವರ್ಲ್ಡ್. ಹೌದು. ಯಾಕದು ರಿಸ್ಕ್ ಯಾರಿಗೆ ಹೇಗೆ ಅಂತ? ಯಾಕೆ ಈ ಲಂಗ್ ಕ್ಯಾನ್ಸರ್ ಡೆಡ್ಲಿಯೆಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ 50% ಆಫ್ ಲಂಗ್ ಕ್ಯಾನ್ಸರ್ ಸ್ಟೇಜ್ 4 ಡಯಾಗ್ನೋಸ್ ಆಗುತ್ತೆ. ಇದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಇದ್ದಾಗ ಸೈಲೆಂಟಾಗಿ ಕೂತಿರುತ್ತೆ. ಯಾಕೆ ನಮಗೆ ಗೊತ್ತಾಗೋದಿಲ್ಲ? ಇದ್ರ ಸಿಂಪ್ಟಮ್ಸ್ ಬಂದಿರೋದಿಲ್ಲ. ಸೊ ಇದನ್ನು ಕಂಡುಹಿಡಿಯೋದು ಹೇಗೆ? ದಟ್ ಈಸ್ ವೈ ಇಟ್ ಬಿಕಮ್ಸ್ ಡೆಡ್ಲಿಯೆಸ್ಟ್. ಇದನ್ನು ಕಂಡುಹಿಡಿಯೋದು ಹೇಗೆ? ಸೊ ನಾವು ರಿಸ್ಕ್ ಇರೋ ಜನರನ್ನ ನಾವು ಮುಂಜಾಗೃತವಾಗಿ ಅವರಿಗೆ ಇನ್ವೆಸ್ಟಿಗೇಷನ್ ಲೈಕ್ ಲೋ ಡೋಸ್ ಸಿಟಿ ಸ್ಕ್ಯಾನ್ ಅಂತೀವಿ. ಇವ್ರು ಈಗ ರಿಸ್ಕ್ ಇರೋರಂತ ಯಾರು? ಸ್ಮೋಕರ್ಸ್ ಆರ್ ದ ವೆರಿ ಹೈಲಿ ರಿಸ್ಕ್ ಪಾಪ್ಯುಲೇಷನ್. ನಾನ್ ಸ್ಮೋಕರಿಗೂ ಲಂಗ್ ಕ್ಯಾನ್ಸರ್ ಬರುತ್ತೆ, ಆ ಥರ ಏನಿಲ್ಲ ನಾನ್ ಸ್ಮೋಕರಿಗೆ ಬರಲ್ಲ ಅಂತ. ಬಟ್ ಸ್ಮೋಕರ್ಸಲ್ಲಿ ತುಂಬ ಜನ, ಸೊ ಸ್ಮೋಕರ್ಸಲ್ಲಿ 90% ಆದರೆ ನಾನ್ ಸ್ಮೋಕರ್ಸಲ್ಲಿ ಒಂದು 20-30% ಜನಕ್ಕಾಗುತ್ತೆ. ಸೊ ಸ್ಮೋಕರ್ಸ್ ಯಾರಿರ್ತಾರೆ, ದಿನಕ್ಕೆ 1 ಪ್ಯಾಕ್ ಅಷ್ಟು ಸಿಗರೇಟ್ ಸೇರೋರಾಗಲಿ ಅಥವಾ ಈ ಹುಕ್ಕಾ ಸ್ಮೋಕಿಂಗ್ ಬಗ್ಗೆ ಒಂದು ಪಂಚಲೈನ್ ಹೇಳ್ತೀನಿ ನಿಮಗೆ. ಎಷ್ಟೋ ಜನ ನನ್ನ ಕ್ಲಿನಿಕ್ಕಿಗೆ ಬಂದು ಕೇಳ್ತಾ ಇರ್ತಾರೆ, ಸರ್ ನಾನು ಬಿಡಿಯಾಗಿ ಸಿಗರೇಟ್ ಸೇರಲ್ಲ ಸರ್, ಬರೀ ಹುಕ್ಕಾ ಸ್ಮೋಕ್ ಮಾಡ್ತೀನಿ ಅಂತ. ಸಿಗರೇಟ್ ಸ್ಮೋಕ್ ಮಾಡೋರು ಮೂರ್ಖರು, ಹುಕ್ಕಾ ಸ್ಮೋಕ್ ಮಾಡೋರು ಶತಮೂರ್ಖರು. ಯಾಕಂದ್ರೆ ಅದು 100 times ಮೋರ್ ಡೇಂಜರಸ್. ಸಿಗರೇಟ್ ಕಿಲ್ ಮಾಡುತ್ತಾ ಇಲ್ಲ ಗೊತ್ತಿಲ್ಲ, ಹುಕ್ಕಾ ಮಾತ್ರ ಯು ವಿಲ್ ಡೆಫಿನೆಟ್ಲಿ ಹ್ಯಾಸ್ ಅ ವೆರಿ ಮಚ್ ಇಂಪ್ಯಾಕ್ಟ್ಫುಲ್. ಬಿಕಾಸ್ 90 minutes 60 minutes ಒಂದೊಂದು ಸೆಷನ್ ತಗೋತೀರ ಹುಕ್ಕಾ, ಅದ್ರಲ್ಲಿ ಫಿಲ್ಟರ್ ಏನು ಇರೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ಲಂಗ್ ಡ್ಯಾಮೇಜ್ ವಿಪರೀತವಾಗುತ್ತೆ. ಸೊ ಏನಾಗುತ್ತೆ, ಈ ಗಾಳಿ ಏನು ಸ್ಮೋಕ್ ಡಸ್ಟ್ ಇರುತ್ತಲ್ಲ ನಮ್ಮ ಏರ್ವೇಸ್ ಒಳಗಡೆ ಹೋಗಿ ಇರಿಟೇಟ್ ಮಾಡಿ ಒಳಗಡೆ ಸೆಲ್ನ ಅದು ಅದ್ರದ್ದು ಮ್ಯೂಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ 1 ಇದ್ದಿದ್ದು 2, 2 ಇದ್ದಿದ್ದು 4 ಆಗಬೇಕಾಗಿದ್ದು 8, 10, 20 ಆಗಿ ಅದು ಒಂದು ಕ್ಯಾನ್ಸರ್ ಗಡ್ಡೆಯಾಗಿ ಪರಿವರ್ತನೆ ಆಗುತ್ತೆ. ಸೊ ಬಟ್ ಇದು ಫಸ್ಟ್ ಲೆವೆಲ್ ಇದ್ದಾಗ ಗೊತ್ತಾಗೋದಿಲ್ಲ. ಸ್ಟೇಜ್ 1 ಲಂಗ್ ಕ್ಯಾನ್ಸರ್ ಅಂದ್ರೆ ಏನು, ಒಂದೇ ಕಡೆ ಇದ್ದಾಗ ಅದು ಒಂದೇ ಲಂಗ್ಸ್ ಅಲ್ಲಿ ಎಲ್ಲಾದ್ರೂ ಇತ್ತಂತಂದ್ರೆ ಸ್ಟೇಜ್ 1. ಆವಾಗಲೇ ನಮಗೆ ಗೊತ್ತಾಯಿತು. ಈ ಲೋ ಡೋಸ್ ಸಿಟಿ ಸ್ಕ್ಯಾನ್ ಅಲ್ಲೇ ಬರೋದು. ನಾವು ಈ ಥರ ತುಂಬ ಸ್ಮೋಕರ್ಸ್ ಇದ್ದರೆ ಲೋ ಡೋಸ್ ಸಿಟಿ ಸ್ಕ್ಯಾನ್ ಮಾಡಿ ಒಂದೇ ಹತ್ತಿರ ಇದ್ದ ಟ್ಯೂಮರ್ ಗಡ್ಡೆ ನೋಡಿದಾಗ ಅದು ಬಯಾಪ್ಸಿ ಮಾಡಿ ನೋಡಿ ಒಂದೇ ಕಡೆ ಇತ್ತಂದರೆ ಅದನ್ನು ಸರ್ಜರಿ ಮಾಡಿ ತೆಗೆದುಬಿಡ್ಬೋದು. ಅದೇನಾದರೂ ಆ ಲಂಗದ್ದು ಮೇಲ್ಗಡೆ ಕೆಳಗಡೆ ಆ ಥರ ಹರಡಿತ್ತು ಅಂತಂದರೆ ಸ್ಟೇಜ್ 2 ಬರುತ್ತೆ. ಸ್ಟಿಲ್ ವಿ ಕ್ಯಾನ್ ಡೂ ಸರ್ಜರಿ, ಒಂದು ಲಂಗ್ ತೆಗೆದಾಕ್ಬೋದು. ಅದೇನಾದರೂ ಇನ್ನೊಂದು ಲಂಗ್ಸಿಗೆ ಹರಡಿತ್ತು ಅಂದರೆ ಸ್ಟೇಜ್ 3 ಆಗಿಬಿಡುತ್ತೆ. ಆವಾಗ ನಾವು 2 ಲಂಗ್ಸ್, ಶ್ವಾಸಕೋಶ ಬೇಕೇ ಬೇಕು. ಸೊ 2 ಲಂಗ್ಸ್ ತೆಗೆಯೋಕ್ಕಾಗಲ್ಲ, ಆವಾಗ ನಮ್ಮ ಹತ್ರ ಟ್ರೀಟ್ಮೆಂಟ್ ಇರಲ್ಲ. ಅದೇನಾದರೂ 2 ಲಂಗ್ಸ್ನ ಬಿಟ್ಟು ಮತ್ತೆ ಬೇರೆ ಪಾರ್ಟ್ ಬ್ರೈನಿಗೆ, ಲಿವರಿಗೆ ಬೇರೆ ಕಡೆ ಹರಡಿತ್ತು ಅಂದರೆ ಸ್ಟೇಜ್ 4. ಆ ಥರ ಹರಡಾದ್ಮೇಲೆ ನಮಗೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಮೋರ್ ದೆನ್ 50% ಆಫ್ ಕ್ಯಾನ್ಸರ್. ದಟ್ ಈಸ್ ವೈ ಲಂಗ್ ಕ್ಯಾನ್ಸರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ವೇರ್ ದಿ ಸ್ಮೋಕರ್ಸ್ ಶುಡ್ ಬಿ ರಿಯಲೈಸ್ಡ್. ನೀವು ಸ್ಮೋಕ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. COPD ಅಂತ ಇನ್ನೊಂದು ಸಮಸ್ಯೆ ಇದೆ, ಅದು ಮಾತ್ರ 100% ಆಗೇ ಆಗ್ತೀರಾ. ಒಂದಿಲ್ಲ ಒಂದು ದಿವಸ ಲಂಗ್ ಸ್ಪೆಷಲಿಸ್ಟ್ ಹತ್ರ ಬಂದು ತೋರಿಸ್ಕೊಂಡೇ ತಗೋತೀರಾ. ಇದು ಸಿಟಿ ಏರಿಯಾ ಪೀಪಲ್. ಆದರೆ ನಮ್ಮ ವಿಲೇಜ್ ಏರಿಯಾ ಪೀಪಲ್ ಕಡೆ ಏನಾಗುತ್ತೆ, ಮುಂಚೆ ಈ ಒಲೆ ಉರಿ ಸೌದೆಗಳನ್ನು ಯೂಸ್ ಮಾಡ್ತಾ ಇದ್ರು. ಇವ್ರು ತುಂಬಾ ಯೂಸ್ ಮಾಡೋದ್ರಿಂದ ಅದನ್ನು 100 ಪಟ್ಟು ಸ್ಮೋಕ್ ಜಾಸ್ತಿ ಇರುತ್ತೆ. ಅದರಿಂದನೂ ಓಡಾಡಿದ್ರೆ ಉಪ್ಸ ಬರುತ್ತೆ, ಕೆಮ್ಮು ಬರುತ್ತೆ, ಕಫ ಕಡಿಮೆನೇ ಆಗ್ತಿಲ್ಲ ಅಂತ ನಮ್ಮ ವಿಲೇಜ್ ಹೆಣ್ಮಕ್ಳು ಬಂದು ನಮ್ಮ ಹತ್ರ ಅವ್ರದ್ದು ದುಃಖ ತೊಡ್ಕೊಂತಾರೆ. ಅವ್ರಿಗೂ ಕೂಡ ನಾವು ಗ್ಯಾಸ್ ಯೂಟಿಲೈಸ್ ಮಾಡಿ ಸೊ ಇನ್ನೇಲರ್ಸ್ ಕೊಟ್ಬಿಟ್ಟು ಆ ರೋಗನ ತೆಗೆದುಹಾಕಕ್ಕೆ ಇಷ್ಟಪಡ್ತೀವಿ. ಬಟ್ ಎವ್ರಿಥಿಂಗ್ ಈಸ್ ಟ್ರೀಟೇಬಲ್, ಪ್ರಿವೆಂಟಬಲ್ ಅಂಡ್ ಕ್ಯೂರೇಬಲ್. ದಿಸ್ ಇಸ್ ವಾಟ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಇದ್ರ ಜೊತೆಗೆ ನಿಮೋನಿಯಾ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಮತ್ತೆ ಚಿಕ್ಕ ಮಕ್ಕಳಲ್ಲೂ ಕೂಡ ಇತ್ತೀಚೆಗೆ ನಿಮೋನಿಯಾಗೆ ತುತ್ತಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಶ್ವಾಸಕೋಶದ ಸಮಸ್ಯೆಗಳ ಪೈಕಿ ಒಂದಾಗಿರುವಂತಹ ಲಂಗ್ ಕ್ಯಾನ್ಸರ್ ಬಗ್ಗೆ ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ. ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸ್ಮೋಕಿಂಗ್ ವಿಚಾರ. ಯಾವಾಗ ನಾವು ಲಂಗ್ಸ್ ಬಗ್ಗೆ ಮಾತಾಡ್ತೀವಿ, ಈ ಸ್ಮೋಕಿಂಗ್ ಅನ್ನೋದು ಇಂಟರ್ಲಿಂಕ್ಡ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಈಗ. ಸೊ ಡಾಕ್ಟರ್, ಈಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ಸ್ಮೋಕಿಂಗ್ ಬಿಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ವಿಡ್ರಾಲ್ ಸಿಂಪ್ಟಮ್ಸ್ ಇಂದ ಬಳಲಿ ಮತ್ತೆ ವಾಪಸ್ ಹೋಗ್ತಾರೆ. 1 year ಕ್ವಿಟ್ ಮಾಡಿರ್ತೀನಿ ಅಂತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಇದರಿಂದ ಅಗೇನ್ ಡ್ಯಾಮೇಜ್ ಆಗೋದು ಆಗೇ ಆಗುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ, ಆ ಟ್ರಿಗರ್ ಫ್ಯಾಕ್ಟರ್ನ ಹೇಗೆ ಕಂಟ್ರೋಲ್ ಮಾಡೋದು? ಎಸ್, ಫಸ್ಟ್ ನಾವು ನಮ್ಮ
ಲಂಗ್ಸ್ ಬಗ್ಗೆ ತಿಳ್ಕೊಬೇಕು, ಸ್ಮೋಕಿಂಗ್ ಹೇಗೆ ಡ್ಯಾಮೇಜ್ ಮಾಡುತ್ತೆ ನಮ್ಮ ಲಂಗ್ಸ್ನ ತಿಳ್ಕೊಬೇಕು. ನಮ್ಮ ಜನಕ್ಕೆ ಅದ್ರದ್ದು ಬಗ್ಗೆ ಅರಿವೇ ಇಲ್ಲ ಮೇಡಮ್. ಏನಂತಂದ್ರೆ ಇದು ನಮ್ಮ ದೇಹ ಅಥವಾ ನಮ್ಮ ಲಂಗ್ಸ್ ಅನ್ನೋದು ಏನಿದು ಒಂದು ಪ್ರೀಶಿಯಸ್ ಇಂಜಿನ್ ಅಂತ ಹೇಳ್ತೀನಿ. ಯಾಕಂದರೆ ಈಗ ನಾವು ವೆಹಿಕಲ್ಸ್ ಯೂಸ್ ಮಾಡ್ತೀವಿ, ಬೈಕ್ ಯೂಸ್ ಮಾಡ್ತೀವಿ, ಕಾರ್ ಯೂಸ್ ಮಾಡ್ತೀವಿ, ಅದನ್ನು ರೆಗ್ಯುಲರಾಗಿ ಸರ್ವಿಸ್ ಮಾಡಿಸ್ತೀವಿ, ಒಳ್ಳೆ ಆಯಿಲ್ ಹಾಕ್ಸ್ತೀವಿ. ಅದೇ ಥರ ಈ ಇಂಜಿನ್ ಏನಿದೆ, ದೇವರು ಕೊಟ್ಟಿರುವಂಥ ಇಂಜಿನ್ 24 hours ವರ್ಕ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಯಾಕೆ ನಿಷ್ಕಾಳಜಿ? ಇಟ್ ಈಸ್ ವರ್ಕಿಂಗ್ ಫಾರ್ 24 hours. ನಿಮಗೆ ಸ್ಮೋಕಿಂಗ್ ಮಾಡಿ ಲಂಗ್ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತು, ಈ ಅರಿವು ನಿಮ್ಮ ತಲೆಯಲ್ಲಿದ್ದರೆ ನೀವು ಡೆಫಿನೆಟ್ಲಿ ಅದನ್ನ ಕ್ವಿಟ್ ಮಾಡೋಕ್ಕೆ ಮುಂದೆ ಬಂದೇ ಬರ್ತೀರಾ. ನೀವು ಕ್ವಿಟ್ ಮಾಡೋಕ್ಕೆ ಬರ್ತೀರಾ ಅಂತಂದಾಗಿ, ನೀವು ಟ್ರೀಟ್ಮೆಂಟ್ ತೊಗೊಳ್ತೀರಾ ಅಂತಂದಾಗಿದ್ರೆ ನಮ್ಮ ಹತ್ರ ಪ್ರತಿಯೊಂದು ಲಂಗ್ ಡ್ಯಾಮೇಜ್ ಸಮಸ್ಯೆಗೂ ಒಂದು ಟ್ರೀಟ್ಮೆಂಟ್ ಇದ್ದೇ ಇದೆ. ಈಗ ಸ್ಮೋಕರ್ಸ್ ಅಂತ ಬರ್ತಾರೆ, ವಿಡ್ರಾಲ್ ಆಗುತ್ತೆ, ಆಗ್ತಿಲ್ಲ ಅಂತ ಹೇಳ್ತಾರೆ. ಸೊ ನಾವು ನ್ಯೂವರ್ ಥಿಂಗ್ಸ್ ಸ್ಮೋಕಿಂಗ್ ಪ್ರಾಬ್ಲಮ್ ಇಂದ ವಿಡ್ರಾಲ್ ಯಾಕೆ ಬರುತ್ತೆ? ನಿಕೋಟಿನ್ಗೆ ಅಡಿಕ್ಷನ್ ಇರುತ್ತೆ. ವಿ ಹ್ಯಾವ್ ನಿಕೋಟಿನ್ ನೇಸಲ್ ಸ್ಪ್ರೇಸ್ ನಾವು. ಈಗ ಯಾವಾಗ ಸ್ಮೋಕ್ ಮಾಡಬೇಕು ಅನ್ಸುತ್ತೆ, ಆ ನಿಕೋಟಿನ್ ನೇಸಲ್ ಸ್ಪ್ರೇ ತಗೊಂಡ್ರೆ ಅದನ್ನ ಸ್ಲೋ ಆಗಿ ನಾವು ಕಡಿಮೆ ಮಾಡ್ತಾ ವಿ ವಿಲ್ ಮೇಕ್ ಯು ಆಫ್ ಸ್ಮೋಕಿಂಗ್. ಪ್ರತಿಯೊಂದು ಪ್ರಾಬ್ಲಮ್ಮಿಗೂ ಒಂದು ಸೊಲ್ಯೂಷನ್ ಇದ್ದೇ ಇದೆ, ಆಯ್ತಾ? ಸೊ ಈಗ ಸ್ಮೋಕಿಂಗ್ ವಿಡ್ರಾಲ್ ಸಿಂಡ್ರೋಮ್ ಅನ್ನೋದು ಎಲ್ಲೆಡೆ ಹಬ್ಬಿರುವಂತಹ ಒಂದು ದೊಡ್ಡ ಪ್ರಾಬ್ಲಮ್. ಎಲ್ಲರಿಗೂ ಸ್ಮೋಕ್ ಮಾಡಿದ ತಕ್ಷಣ ಅನ್ಸುತ್ತೆ ನಾನು ಬಿಡಬೇಕಾಗಿತ್ತು, ಆದರೆ ಅವರಿಗೆ ಒಂದು ಮೋಟಿವೇಶನ್ ಇರಲ್ಲ, ಒಂದು ಬಿಹೇವಿಯರಲ್ ಥೆರಪಿ ಇರಲ್ಲ, ಏನು ಮೆಡಿಸಿನ್ ತಗೋಬೇಕು ಅಂತ ಇರಲ್ಲ. ಸೊ ನಮ್ದು ಈಗ ನೇಸಲ್ ಸ್ಪ್ರೇ, ಸ್ಮೋಕಿಂಗ್ ಸೆಸೇಷನ್ ರಿಲೇಟೆಡ್ ಈ ನೇಸಲ್ ಸ್ಪ್ರೇನ 6 ಸ್ಟಾಪ್ ಅಂತ ಯೂಸ್ ಮಾಡ್ತೀವಿ, ಅದೆಲ್ಲ ಬರ್ತಾ ಇದೆ. ಸೊ ಇದು ಬಂದಾದ್ಮೇಲೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ದೆಮ್ ಟು ಅವಾಯ್ಡ್ ಸ್ಮೋಕಿಂಗ್ ಆ್ಯಂಡ್ ಕಟ್ ಫರ್ದರ್ ಲಂಗ್ ಕ್ಯಾನ್ಸರ್. ಓಕೆ, ಇದ್ರ ಜೊತೆಗೆ ಈಗ ನಿಮೋನಿಯಾ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ. ಯಾವಾಗಲೂ ನಾವು ಶ್ವಾಸಕೋಶದ ಬಗ್ಗೆ ಮಾತಾಡಿದಾಗ ನಿಮೋನಿಯಾದಿಂದ ಬಳಲೋರು, ಅದು ಕೂಡ ಚಿಕ್ಕ ಮಕ್ಕಳು ತುಂಬಾ ಜನ ಇದಕ್ಕೆ ತುತ್ತಾಗ್ತದ್ರೆ. ಯಾಕೆ ಇಷ್ಟು ಕಾಮನ್ ಆಗ್ತದೆ ಮಕ್ಕಳಲ್ಲಿ ಅಂತ? ಏನು ಪ್ರಾಬ್ಲಮ್ ಅಂತ? ನಿಮೋನಿಯಾ ಅನ್ನುವ ಪದದ ಅರ್ಥ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಿಮೋನಿಯಾ ಅಂದ್ರೇನು? ಲಂಗ್ ಇನ್ಫೆಕ್ಷನ್. ಶ್ವಾಸಕೋಶಕ್ಕೆ ಯಾವುದಾದ್ರೂ ರೋಗಾಣು, ಕೀಟಾಣು ಅಟ್ಯಾಕ್ ಮಾಡಿದಾಗ ನಮ್ಮ ಶ್ವಾಸಕೋಶ ಬಲಿಯಾಗ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲಿ ಈ ನಮ್ಮ ಲಂಗ್ಸ್ನ ಇಟ್ ವಿಲ್ ಸ್ಟಾರ್ಟ್ ಈಟಿಂಗ್ ದ ಲಂಗ್ಸ್. ಸೊ ಇವಾಗ ನಮ್ಗೆ ಸಮಸ್ಯೆ ಏನಾಗುತ್ತೆ? ಜ್ವರ ಬರುತ್ತೆ. ಯಾವುದೇ ಕೆಮ್ಮು ಜ್ವರ ಜೊತೆಗೆ ಬಂದಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ನಿಮೋನಿಯಾ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಏರ್ವೇಸ್ ತುಂಬಾ ಚಿಕ್ಕದು, ಲಂಗ್ಸ್ ಇನ್ನೂ ಇಮ್ಯಾಚೂರ್ ಆಗಿರುತ್ತೆ, ಅವ್ರದ್ದು ಇಮ್ಯುನಿಟಿ ಅಷ್ಟು ಡೆವಲಪ್ ಆಗಿರೋದಿಲ್ಲ. ಸಣ್ಣ ಪುಟ್ಟ ಇನ್ಫೆಕ್ಷನ್ನು ಅವ್ರಿಗೆ ತುಂಬ ವೀಸಿಂಗ್ ಸಮಸ್ಯೆ, ಕಾಫು, ರೆಸ್ಪಿರೇಟರಿ ಅರೆಸ್ಟ್ ಆಗಿ ಬಂದ್ಬಿಡ್ತಾರೆ. ಅವ್ರದ್ದು ಪಕ್ಕೆಲುಬುಗಳು ಬಡಿತಾ ರೆಸ್ಪಿರೇಟರಿ ರೇಟ್ 50-100 ಸ್ಯಾಚುರೇಷನ್ ಇಮಿಡಿಯೇಟ್ ಡೌನ್ ಆಗಿ ಬಂದ್ಬಿಡ್ತಾರೆ. ಸೊ ಚಿಕ್ಕ ಮಕ್ಕಳಲ್ಲಿ ನಾವು ಎಕ್ಸ್ಟ್ರಾ ವಿಜಿಲೆಂಟ್ ಆಗಿರಬೇಕು. ದೊಡ್ಡವ್ರು ಯಾವ ಥರ ನಿಮೋನಿಯಾಗಳಿದೆ? ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ನಾವೇನು ಬ್ಲಾಕ್ ಫಂಗಸ್ ಅಂತ ನೋಡ್ತೀವಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾಗ್ಬೋದು, ನೆಕ್ಸ್ಟ್ ವೈರಲ್ ಇನ್ಫೆಕ್ಷನ್, ಕೋವಿಡ್ ಅಂತ ನಿಮೋನಿಯಾ ನೋಡಿದ್ದೆ ಅದು ಆಗಿರ್ಬೋದು, ಅಥವಾ ಟ್ಯೂಬರ್ಕುಲೋಸಿಸ್. ನಮ್ಮ ಇಂಡಿಯಾ ಇಡೀ ಜಗತ್ತಿಗೆ ಕ್ಯಾಪಿಟಲ್ ಆಫ್ ಟ್ಯೂಬರ್ಕುಲೋಸಿಸ್ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಲಂಗ್ ಇನ್ಫೆಕ್ಷನ್. ಅದನ್ನು ಬೀಟ್ ಮಾಡಕ್ಕಾಗಿಲ್ಲ, ಅದನ್ನ ಕೇಳ್ತೀನಿ ನಿಮಗೆ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ರೇಣುಕಾ ಅಂತ ಕಾಲ್ ಮಾಡಿದ್ದಾರೆ. ರೇಣುಕಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನಮ್ಮ ಯಜಮಾನ್ರಿಗೆ 1 ವರ್ಷದ ಸಿಲಿಕೋಸಿಸ್ ಅಂತ ಇದೆ. ಹೌದು ಮೇಡಮ್. ಸರ್ ಅದಕ್ಕೆ ಏನ್ ಪ್ರಾಬ್ಲಮ್, ಅದನ್ನ ಹೇಗೆ ಕ್ಲಿಯರ್ ಮಾಡ್ಕೋಬಹುದು? ಅವರು ಯಾವ್ದಾದ್ರು ಫ್ಯಾಕ್ಟರಿ ಅಥವಾ ಈ ಕಲ್ಲು ಬಂಡೆ ಹೊಡೆಯೋ ಅಥವಾ ಮೈನಿಂಗ್ ಹತ್ರ ಕೆಲಸ ಮಾಡ್ತಾರಾ? ಹೌದು ಸರ್. ಫಸ್ಟ್ ಬಂದ್ಬಿಟ್ಟು ಅವರು ರೇಷ್ಮೆ ಮೇಯಿಸ್ತಾ ಇದ್ರು. ಅದಾದ್ಮೇಲೆ ನಾವು ಬಂದ್ಬಿಟ್ಟು ನಾವು 10 years ಆಯ್ತು. ಆಮೇಲೆ ಈ ಪೌಡರ್ ಪೋಟಿಂಗ್ ಅಂತದಲ್ಲಿ ಕೆಲಸ ಮಾಡ್ತಾ ಇದ್ರು. ಇದರಿಂದ ಆಗುವಂತ ಸಮಸ್ಯೆ, ಇದರಲ್ಲಿ ಏನಾಗುತ್ತೆ, ಆ ಪಾರ್ಟಿಕಲ್ಸ್ ಏನು ನಮ್ಮ ಲಂಗ್ಸ್ ಒಳಗಡೆ ಹೋಗಿ ಕೂರುತ್ತೆ, ಅದ್ರ ಸುತ್ತ ನಮ್ಮ ಇಮ್ಯೂನ್ ರೆಸ್ಪಾನ್ಸ್ ಆಗುತ್ತೆ, ಅಲ್ಲೊಂದು ಗ್ರಾನುಲೋಮಾ ಅಂತ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಸಿಲಿಕಾಸಿಸ್ ಅಥವಾ ಆಕ್ಯುಪೇಷನಲ್ ಲಂಗ್ ಡಿಸೀಸ್ ಅಂತೀವಿ. ಇವತ್ತು ನಾವು ದಿನನಿತ್ಯ ನಮ್ಮ OPDಯಲ್ಲಿ ಆಕ್ಯುಪೇಷನ್ ರಿಲೇಟೆಡ್ ಲಂಗ್ ಡಿಸೀಸ್ ತುಂಬಾ ನೋಡ್ತಿದ್ದೀವಿ. ಈಗ ಗಾರ್ಮೆಂಟ್ ಫ್ಯಾಕ್ಟರಿ ವರ್ಕರ್ಸ್ ಆಗಿರಬಹುದು, ಅಥವಾ ಕೋಲ್ ಫ್ಯಾಕ್ಟರಿ ವರ್ಕರ್ಸ್ ಆಗಿರ್ಬೋದು, ಮೈನಿಂಗ್ ಅವ್ರು ಆಗಿರ್ಬೋದು, ಪೆಟ್ರೋಲಿಯಂ ಇಂಡಸ್ಟ್ರಿ ವರ್ಕರ್ಸ್ ಆಗಿರ್ಬೋದು, ಅಲ್ಲಿ ಕೆಮಿಕಲ್ ಡಸ್ಟ್ ಎಕ್ಸ್ಪೋಜರ್ ಆಗುತ್ತೆ. ಅಲ್ಲಿಂದ ಏನಂತ ಆ ಕೆಮಿಕಲ್ ಇರಿಟೆಂಟ್ಸ್ ಏನಾಗುತ್ತೆ ನಮ್ಮ ಬಾಡಿ ಒಳಗೆ, ನನ್ನ ಲಂಗ್ಸ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಅದನ್ನು ತೆಗೆದು ಹಾಕೋದು ಕಷ್ಟ. ಇನಿಷಿಯಲ್ ಫೇಸ್ ಇದ್ದಾಗ ನಿಮಗೆ ತೊಂದರೆ ಇದೆ ಅಂತ ನಾವು ಲೋಡೋ CT ಸ್ಕ್ಯಾನ್ ಮಾಡಿ ನೋಡ್ಬೋದು, ಅಥವಾ ಬ್ರಾಂಕಿಯಲ್ ವಾಶ್, ನಾವೇನು ಬ್ರಾಂಕೋಸ್ಕೋಪಿ ಅಂತ ಮಾಡ್ತೀವಿ, ಕ್ಯಾಮ್ರಾನ ಲಂಗ್ಸ್ ಒಳಗಡೆ ಬಿಟ್ಬಿಟ್ಟು ಲಂಗ್ ವಾಶ್ ಮಾಡಿ ಅದರ ಸ್ಯಾಂಪಲ್ ಹೊರಗಡೆ ತೆಗೆದು ಅನಲೈಸ್ ಮಾಡಿದಾಗ ನಿಮ್ಗೆ ಇದರಿಂದ ಪ್ರಾಬ್ಲಮ್ ಇತ್ತು ಅಂತಂದರೆ ಅವಾಗಲೇ ನಿಮಗೆ ಹೊರಗಡೆ ಆ ಕೆಲಸದಿಂದ ಹೊರಗಡೆ ತರಬಹುದು. ಆ ಜಾಗದಿಂದ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಟ್ಟರೆ ಕಡಿಮೆ ಆಗುತ್ತೆ. ಬಟ್ ನಮ್ಮ ಟೈಮ್ ತುಂಬ ಮೀರಿ ಹೋಗ್ಬಿಟ್ಟು ಲಂಗ್ ಫೈಬ್ರಾಸಿಸ್ ಆಗಿಬಿಟ್ಟಿದ್ರೆ, ಅದು ಈಗ ನಾರ್ಮಲಿ ಲಂಗ್ಸ್ ನಮ್ಮದು ತಿನ್ ಬ್ರೆಡ್ ಇದ್ದಂಗೆ ಇರುತ್ತೆ, ರಸ್ಕ್ ಥರ ಗಟ್ಟಿ ಆಗಿಬಿಟ್ರೆ ಅಲ್ಲಿ ಆಕ್ಸಿಜನೇಷನ್ ಆಗಲ್ಲ, ಗಾಳಿ ಈ ಕಡೆಯಿಂದ ಆ ಕಡೆ ಬ್ಲಡ್ ವೆಸಲ್ಸ್ಗೆ ಹೋಗಲ್ಲ. ಆವಾಗ ನೀವು ಆಕ್ಸಿಜನ್ ಡಿಪೆಂಡೆಂಟ್ ಆಗ್ತೀರಾ. ಆವಾಗ ನಾವು ಲಂಗ್ ಟ್ರಾನ್ಸ್ಪ್ಲಾಂಟಿಗೆ ಹೋಗಬೇಕಾಗುತ್ತೆ, ಲಂಗ್ ಮರು ಜೋಡಣೆ
ಕಾರ್ಯಕ್ರಮಕ್ಕೆ ಹೋಗಬೇಕಾಗತ್ತೆ. ಸೊ ಅಸ್ತಮಾದಿಂದ ಲಂಗ್ ಮರುಜೋಡಣೆ, ಲಂಗ್ ಟ್ರಾನ್ಸ್ಪ್ಲಾಂಟ್ ತನಕ ಎಲ್ಲನೂ ಟ್ರೀಟ್ಮೆಂಟ್ ಇದೆ ಲಂಗ್ಗೆ. ಆದರೆ ನಮ್ಮ ಜನರಲ್ಲಿ ಅದರ ಅರಿವಿಲ್ಲ. ನಿಮಗಾಗಿಯೇ ಒಬ್ಬ ಶ್ವಾಸಕೋಶದ ಸ್ಪೆಷಲಿಸ್ಟ್ ನಿಮ್ಮ ಹತ್ರದಲ್ಲೇ ಇರ್ತಾರೆ. ಒಂದು ಫೋನ್ ಕಾಲ್ ಮಾಡಿದ್ರೆ ನಿಮಗೆ ಶ್ವಾಸಕೋಶದ ಸ್ಪೆಷಲಿಸ್ಟ್ ನಿಮ್ಮ ಕೈಯಲ್ಲೇ ಸಿಗ್ತಾರೆ. ನೀವು ವಿಡಿಯೋ ಕನ್ಸಲ್ಟೇಷನ್ ಮಾಡ್ಬೋದು, ನಿಮ್ಮ ಸಮಸ್ಯೆದ ಪರಿಹರಿಸ್ಬೋದು ಅಂತ ಹೇಳ್ತಾರೆ. ರೈಟ್, ಧನ್ಯವಾದ ರೇಣುಕಾ ಅವರೇ. ಈಗ ಅನಿಲ್ ಅಂತ ಕಾಲ್ ಮಾಡಿದ್ದಾರೆ. ಅನಿಲ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ. ಡಾಕ್ಟರ್ ನಮಸ್ಕಾರ. ನಮ್ಮ ತಂದೆಯವ್ರಿಗೆ 86 years ಏಜ್. ಅವ್ರಿಗೆ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಇದೆ, ILD. And right now he's on oxygen support. Yes. So he needs around 4.5 liters of oxygen. Yes. ಸೊ ಅದಕ್ಕೆ ನಾವು ನಿಂಟೆನಾ ಡಿಬಿ ಟ್ರೈ ಮಾಡಿದ್ವಿ, ಬಟ್ ಅದರಲ್ಲಿ ಲೂಸ್ ಮೋಷನ್ ಆಯ್ತು, ಆಗ್ಲಿಲ್ಲ. ಮತ್ತೆ ಪರ್ಫೆನೆಕ್ಸ್ ಟ್ರೈ ಮಾಡಿದ್ವಿ. ಪರ್ಫೆನೆಕ್ಸ್ ಅಲ್ಲೂ ಸಿವಿಯರ್ ಏನೋ ಫಟಿಗು, ಮತ್ತೆ ಬ್ಯಾಡ್ ಟೇಸ್ಟ್, ಮತ್ತೆ ಗರ್ಡ್ ಸಿಂಪ್ಟಮ್ಸ್ ಇದೆಲ್ಲ ಇತ್ತು. ಸೊ ಈಗ ನಾವು ಲೈಕ್ ವಿ ಆರ್ ಇನ್ ನೋ ಮ್ಯಾನ್ಸ್ ಲ್ಯಾಂಡ್. ವಿ ಡೋಂಟ್ ನೋ ಲೈಕ್ ವಾಟ್ ಟು ಡೂ. ವಿ ಆರ್ ಜಸ್ಟ್ ಮ್ಯಾನೇಜಿಂಗ್ ಹಿಮ್ ಸಿಂಪ್ಟಮ್ಯಾಟಿಕಲಿ. ಅವ್ರ ಏಜ್ ಎಷ್ಟು ಅಂತ ಹೇಳಿದ್ರಿ ಸರ್? 86 years. 86. ಓಕೆ. ಸೊ ಏನಾಗುತ್ತೆ, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಒಂದು ಡಿಸೀಸ್ ಇದೆ. ಈ ಡಿಸೀಸಲ್ಲಿ ಏನಾಗುತ್ತೆ, ನಮ್ಮ ಅಲ್ವಿಯೋಲೈ ಏನು ಗಾಳಿ ಮತ್ತು ನಮ್ಮದು ಬ್ಲಡ್ ವೆಸಲ್ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಿರುತ್ತೆ, ಅದ್ರ ಮಧ್ಯೆ ಇರೋ ಒಂದು ಫಿಲ್ಟರ್, ಅದಕ್ಕೆ ಇಂಟರ್ಸ್ಟಿಷಿಯಮ್ ಅಂತೀವಿ. ಆ ಇಂಟರ್ಸ್ಟಿಷಿಯಮ್ ಡಿಸೀಸಿಗೆ ಒಳಗಾದಾಗ ಅದು ಅಲ್ಲಿ ಫೈಬ್ರೋಬ್ಲಾಸ್ಟ್ ಸೆಲ್ಸ್ ಅಂತ ಇರ್ತವೆ, ಅದು ಮಲ್ಟಿಪ್ಲೈ ಆದಾಗ ಫಿಲ್ಟರ್ ಕೆಟ್ಟೋಗ್ಬಿಡುತ್ತೆ. ಆಕ್ಸಿಜನ್ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಅದಕ್ಕೆ 2 ಟ್ಯಾಬ್ಲೆಟ್ಸ್ ಇದೆ. ಒಂದು ನಿಂಟೆನಾ ಅಂತ ಹೇಳಿದರು, ಇನ್ನೊಂದು ಪರ್ಫಿನೆಕ್ಸ್ ಅಂತ ಹೇಳಿದರು. ಅದು ಕೆಲವು 50% ಜನಕ್ಕೆ ವರ್ಕ್ ಆಗುತ್ತೆ. ಅದು ಏನಂದರೆ ಕಂಟ್ರೋಲ್ ಮಾಡೋಕ್ಕೆ ವರ್ಕ್ ಆಗುತ್ತೆ. ಅದನ್ನು ಡಿಸೀಸ್ನ ಸ್ಟಾಪ್ ಮಾಡೋಷ್ಟು ಆ ಶಕ್ತಿ ಅದರಲ್ಲಿ ಇರೋದಿಲ್ಲ. ಇದಕ್ಕೆ ಮೇನ್ ಆಕ್ಸಿಜನ್ನೇ ಟ್ರೀಟ್ಮೆಂಟ್ ಆಗುತ್ತೆ. ಆಮೇಲೆ ಹಾರ್ಟ್ ಮೇಲೆ ಒತ್ತಡ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಲಂಗ್ ಡಿಸೀಸ್ ಫೈನಲಿ ಎಂಡ್ ಆಗೋದು ಹಾರ್ಟ್ ಮೇಲೆ ಪ್ರೆಷರ್ ಮಾಡ್ತಾ. ಅದಕ್ಕೆ ಲಂಗ್ ಡಿಸೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಟು ಬಿ ಟ್ರೀಟೆಡ್. ಸೊ ಈ ಕೇಸಲ್ಲಿ ಐದರ್ ಈ ಥರ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಇದ್ದವರಿಗೆ ಅಲ್ಟಿಮೇಟ್ಲಿ ಟ್ರೀಟ್ಮೆಂಟ್ ಏನೂ ಇಲ್ಲ ಅಂದಾಗ ನಾವು ಮತ್ತೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಹೇಳ್ತೀವಿ. ಬಟ್ ಏಜ್ ತುಂಬ 86 ಎಲ್ಲ ಆದಾಗ ಅವ್ರಿಗೆ ಬೇರೆ ಆರ್ಗನ್ಸು ಅಷ್ಟು ಪವರ್ಫುಲ್ ಆಗಿರೋದಿಲ್ಲ. ಸೊ ಈ ಥರ ಕಂಡೀಷನ್ ಇದ್ದಾಗ ನಾವು ಇಮ್ಯೂನ್ ಮಾಡ್ಯುಲೇಟರ್ ಮೆಡಿಸಿನ್ಸ್ ಅಂತ ಬರುತ್ತೆ, ಅದನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಅವ್ರನ್ನ ಲಂಗ್ಸ್ CT ಸ್ಕ್ಯಾನ್ ಅನಲೈಸ್ ಮಾಡಿ ಎಷ್ಟು ಡ್ಯಾಮೇಜ್ ಆಗಿದೆ, ಏನಾಗಿದೆ, ಅವ್ರ ಕಂಡೀಷನ್ ಹೇಗಿದೆ ಅಂತ ನೋಡಿಬಿಟ್ಟು ನಾವು ಡೆಫಿನೆಟ್ಲಿ ಅವರಿಗೆ ಒಂದು ಟ್ರೀಟ್ಮೆಂಟ್. ಆಮೇಲೆ ರಿಹ್ಯಾಬಿಲಿಟೇಷನ್ ಅಂತ ಒಂದು ಬರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಕೇಸನ್ನು ಹಿಡಿದು ಹೇಳ್ತೀನಿ. ನಾವು ಲಂಗ್ಸ್ನ ನೋಡಿದಾಗ ಒಳಗಡೆಯಿಂದ ಅಷ್ಟೇ ನೋಡ್ತಾ ಇದ್ದೀವಿ, ಅದನ್ನು ಹೊರಗಡೆಯಿಂದನೂ ನೋಡಬೇಕು. ಏನಂದರೆ ಲಂಗ್ಸ್ ಸುತ್ತ 20 ಮಸಲ್ಗಳಿದೆ ನಮ್ಮ ಎದೆಯಲ್ಲಿ, ಅದನ್ನು ಸದೃಢಗೊಳಿಸಿದ್ದಾರೆ. ನಮ್ಮದು ಲಂಗ್ಸು ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ಗೆ ಹೆಲ್ಪ್ ಆಗಿಬಿಟ್ಟು ಲಂಗ್ ವೀಕ್ ಇದ್ರೂ ನಿಮ್ಮ ದಿನನಿತ್ಯ ಕೆಲಸಗಳನ್ನು ಮಾಡುವಂತೆ, ಆರಾಮಾಗಿ ಇರುವಂತೆ ಹೆಲ್ಪ್ ಮಾಡುತ್ತೆ. ರೈಟ್, ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಭಾಳ ಕ್ವಿಕ್ಕಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ನಾವು ಲೈಫ್ ಸ್ಟೈಲನ್ನು ಹೇಗೆ ಮಾಡಿಫಿಕೇಶನ್ ಮಾಡಿದ್ರೆ ಮುಂದೆ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನು ನಾವು ಸ್ಟಾಪ್ ಮಾಡ್ಬೋದು, ಕ್ವಿಕ್ಕಾಗಿ ಹೇಳೋದು. ಎಸ್. ಸೊ ಯಾವುದೇ ಕೆಮ್ಮಾಗಲಿ ಕಫ ಆಗಲಿ ಏನೇ ಆಗಲಿ, ಸುಮ್ಮನೆ ಒಂದು ಯಾವುದೋ ಮೆಡಿಕಲ್ ಶಾಪಿಗೆ ಹೋಗಿ ಯಾವುದೋ ಒಂದು ಕಫ್ ಸಿರಪ್ ತೊಗೊಂಡೆ ಆ ಸೈನ್ಸ್ ಇಲ್ಲ ಇವಾಗ. ಅದು ಮುಂದೆ ಒಂದು ಕಾಲದಲ್ಲಿ. ಇವಾಗ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಬ್ಬರು ಎಕ್ಸ್ಪರ್ಟ್ ಇದ್ದಾರೆ. ಈ ಮಿಕ್ಸರ್ ರಿಪೇರಿ ಆದರೆ ಮಿಕ್ಸರ್ ಹತ್ರ ಹೋಗ್ತಾರೆ, ಗಾಡಿ ರಿಪೇರಿ ಆದರೆ ಗಾಡಿ ಹತ್ರ. ಆ ಥರ ಲಂಗ್ಸ್ ರಿಪೇರಿ ಮಾಡೋಕ್ಕೆ ಪಲ್ಮನಾಲಜಿಸ್ಟ್ ಅಂತ ಇದ್ದಾರೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಅಸ್ತಮಾ ವೀಸಿಂಗಿಂದ ಹಿಡಿದು ಲಂಗ್ ಕ್ಯಾನ್ಸರ್, ಈ ಲಂಗ್ ಟ್ರಾನ್ಸ್ಪ್ಲಾಂಟ್ ತನಕ ಟ್ರೀಟ್ಮೆಂಟ್ ಎಲ್ಲ ಆಗುತ್ತೆ. ಸೊ ಎಲ್ಲ ಜನರಿಗೆ ನಾನು ಹೇಳೋದು, ಸಿಂಪಲ್ಲಾಗಿ ಹೇಳೋದು ಏನು ಅಂತಂತಂದರೆ, ಕಾಯಿಲೆ ಬಂದಾದಮೇಲೆ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿ. ಏನು ಮಾಡ್ತಾರೆ, ಕಾಯಿಲೆ ಬಂದಾದಮೇಲೆ ಕಷಾಯ ಕುಡಿತೀನಿ, ನಾನು ವ್ಯಾಯಾಮ ಮಾಡ್ತೀನಿ, ಯೋಗ ಮಾಡ್ತೀನಿ. ಅಲ್ಲ, ಯೋಗ, ಎಕ್ಸಸೈಸ್, ಕಷಾಯಗಳು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಕಾಯಿಲೆ ಬರೋಕ್ಕಿಂತ ಮುಂಚೆ ನೀವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದ್ದಂಥ ಥಿಂಗ್ಸು. ದಿನದ 24 ತಾಸಲ್ಲಿ 8 ಅವರ್ಸ್ ಒಳ್ಳೆ ನಿದ್ದೆ ಮಾಡಿ, 8 ಅವರ್ಸ್ ನಿಮ್ಮ ಕೆಲಸಕ್ಕೆ ಹೋಗಿ, ಇನ್ನು 8 ಅವರ್ಸ್ ನಿಮ್ಮ ಪರ್ಸ್ನಲ್ ಲೈಫು ನಿಮಗೋಸ್ಕರ ಒಂದು ತೆಗೆದಿಡಿ. ಆವಾಗ ನಿಮ್ಮದು ಸಮತೋಲನವಾಗಿತ್ತು ಅಂತಂತಂದರೆ, ಆಮೇಲೆ ನಿಮಗೆ ನೀವು ಪ್ರಾಮಾಣಿಕರಾಗಿರಬೇಕು. ಯಾವುದೇ ಒಂದು ಸಮಸ್ಯೆ ಬಂದರೆ ನಿಮ್ಮ ಹೆಲ್ತ್ ಜೊತೆಗೆ ನೀವು ಮಿಸ್ಚಿವಸ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಪ್ರಾಮಾಣಿಕರಾಗಿ ಡಾಕ್ಟರ್ ಹತ್ರ ತೋರಿಸಿ, ಡೆಫಿನೆಟ್ಲಿ ಹುಷಾರಾಗ್ತೀರಾ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇನ್ನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ರೆ ನೀವು ಭೇಟಿ ಕೊಡಬೇಕಾಗಿರುವಂತಹ ಜಾಗದ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಮ್ಮ ಜೊತೆಗೆ ಇದ್ದಿದ್ದು ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಗಣೇಶ್ ಪ್ರತಾಪ್, ಜೊತೆಗೆ ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಶವಂತಪುರ. ಇಲ್ಲಿಗೆ ಭೇಟಿ ಕೊಟ್ಟರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹಾಗೆ ಕಾಂಟ್ಯಾಕ್ಟ್ ನಂಬರ್ 8061 222 000. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.